ರಣಮಳೆಗೆ ಬೆಂಗಳೂರು ಐಟಿ ಹಬ್ ತತ್ತರಿಸ್ತಾ ಇದೆ. ಧಾರಾಕಾರ ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆಯಾಗಿದೆ. ಐಟಿ ಉದ್ಯೋಗಿಗಳು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಸಿಲುಕಿಕೊಂಡು ಪರದಾಟವನ್ನು ನಡೆಸ್ತಾ ಇದ್ದಾರೆ. ರಣಮಳೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಾನ್ಯತಾ ಟೆಕ್ ಪಾರ್ಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯ ರಸ್ತೆ ಅಲ್ಲೇನೆ ನೀರು ಯಾವ ಪ್ರಮಾಣದಲ್ಲಿ ನಿಂತಿದೆ ನೋಡಿ. ಜನ ಸಾಕಾಗಿ ಹೋಗ್ತಾ ಇದ್ದಾರೆ. ITBTಲೆಲ್ಲ ಕೆಲಸ ಮಾಡೋರು ಕೈ ಮುಗಿತಾ ಇದ್ದಾರೆ. ಸರ್ಕಾರಕ್ಕೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಹಣೆ ಬರಹ, ಇದೇ ಹಾಡು, ಇದೇ ರಾಗ. ಆ ಕ್ಷಣಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಬಿಟ್ರೆ ಯಾರೂ ಕೂಡ ಫೀಲ್ಡಿಗೆ ಇಳಿದು ಕೆಲಸ ಮಾಡಲ್ಲ. ಅದರ ಪರಿಣಾಮ ಮತ್ತೆ ಅದೇ ರೀತಿಯ ಸಮಸ್ಯೆಗಳೇ ಸೃಷ್ಟಿಯಾಗ್ತಾ ಇದೆ. ಮಾನ್ಯತಾ ಟೆಕ್ ಪಾರ್ಕ್ನ ವಿಜುವಲ್ಸನ್ನು ಗಮನಿಸ್ತಾ ಇದೆ ನೋಡಿ. 4 ರಿಂದ 5 ಅಡಿ ನೀರು ನಿಂತಿದೆ. ಅದರಲ್ಲೇ ವೆಹಿಕಲ್ಗಳು ಓಡಾಟವನ್ನು ನಡೆಸ್ತಾ ಇದ್ದಾವೆ. ರಸ್ತೆ ಎಲ್ಲಿದೆ, ಚರಂಡಿ ಎಲ್ಲಿದೆ, ಮ್ಯಾನ್ಹೋಲ್ ಎಲ್ಲಿದೆ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಮೊದಲೇ ನಮ್ಮ ಬೆಂಗಳೂರಿನ ರಸ್ತೆಗಳು ಗುಂಡಿಮಯ. ಎಲ್ಲಿ ಗುಂಡಿ ಇದ್ದಾವೆ, ಎಲ್ಲಿ ಆಳ ಇದೆ, ಯಾವುದು ಗೊತ್ತಾಗ್ತಾ ಇಲ್ಲ. ಕಣ್ಣು ಮುಚ್ಕೊಂಡು ಗಾಡಿಯನ್ನು ಓಡಿಸಬೇಕಾದಂತಹ ಪರಿಸ್ಥಿತಿ ನಿನ್ನೆ ಒಂದೇ ದಿನ ಸುರಿದಿರುವಂತಹ ಮಳೆಗೆ ಸೃಷ್ಟಿಯಾಗಿದೆ. ದೋಣಿ ಬೋಟ್ನಲ್ಲಿಯೇ ಓಡಾಡೋದು ಬೆಸ್ಟ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪ್ರಮಾಣದಲ್ಲಿ ನೀರು ನಿಂತಿದೆ ನೋಡಿ. ಮನೆಯಲ್ಲಿ ಒಳಗೂ ನೀರು, ಹೊರಗೂ ನೀರು. ಜನ ಹೆಂಗೆ ಜೀವನ ನಡೆಸಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲ ರಸ್ತೆಗಳು, ಇಲ್ಲಿಂದ ಆ ಭಾಗಕ್ಕೆ ಹೋಗುವಂಥ ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಒಂದು ರೀತಿಯಲ್ಲಿ ವೆಹಿಕಲ್ಸ್ಗಳ ಮೂವ್ಮೆಂಟ್ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ಕೂಡ ನಿಂತ್ಕೊಂಡಿದೆ. ಈಗಾಗಲೇ ನೀರನ್ನು ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಈ ರಸ್ತೆಯ 2 ಬದಿಗಳಲ್ಲಿ ಕೂಡ ಈ ಒಂದು ನೀರು ನಿಂತ್ಕೊಂಡಿದೆ. ಇದು L1 ರೋಡ್. ಇಲ್ಲಿ ಸುಮಾರು IT ಕಂಪನಿಗಳು ಇದ್ದಾವೆ. ಸೊ ಇಲ್ಲಿಗೆ ಸಾಕಷ್ಟು ಉದ್ಯೋಗಿಗಳು ಕೂಡ ಬರ್ತಾರೆ. ಸೊ ಅವರಿಗೆ ಕೆಲಸಗಳಿಗೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಈಗ ಜಲ ದಿಗ್ಬಂಧನ ಎದುರಾಗಿದೆ. ಈಗ ಸಂಪೂರ್ಣವಾಗಿ 2 ಭಾಗದ ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಸೊ ಈಗ ಸದ್ಯ ಮತ್ತೆ ಈ ಒಂದು ರಸ್ತೆಯನ್ನ ಬಂದ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಸದ್ಯ ಸಂಪೂರ್ಣವಾಗಿ ನೀರನ್ನ ತೆರವು ಕಾರ್ಯಾಚರಣೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಒಂದಿಷ್ಟು ಸಿಬ್ಬಂದಿಗಳು ಕೂಡ ಬಂದು ಇಲ್ಲಿನ ದೃಶ್ಯಗಳನ್ನ ಸೆರೆ ಹಿಡಿಯೋದಕ್ಕೆ ಈಗ ನಿರ್ಬಂಧವನ್ನ ಕೂಡ ಹೇರ್ತಾ ಇದ್ದಾರೆ. ಬಹುಶಃ ಈ ರೀತಿಯ ವ್ಯವಸ್ಥೆಗಳು, ಈ ರೀತಿಯ ಬನ್ನಿ ಹಿಂದೆ ಬನ್ನಿ, ಕ್ಯಾಮರಾ ರೋಲ್ ಇರುತ್ತೆ. ಸೊ ಈ ರೀತಿಯ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ನೀರು ಇರುತ್ತೆ. ಸೊ ನೀರನ್ನ ತೆರವು ಕಾರ್ಯಾಚರಣೆ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ಕ್ಯಾಮರಾ ಮುಟ್ಬೇಡಿ. ಆಯ್ತು ಬಿಡಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಾನ್ಯತಾ ಟೆಕ್ ಪಾರ್ಕ್ನ ಅವ್ಯವಸ್ಥೆಯನ್ನು ತೋರಿಸೋದಕ್ಕೆ ಹೋದರೆ ಅಲ್ಲಿಯ ಸಿಬ್ಬಂದಿಗಳು ಅದಕ್ಕೆ ತಡೆಯೊಡ್ಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾನ್ಯತಾ ಟೆಕ್ ಪಾರ್ಕ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕ್ಯಾಮರಾ ಮುಟ್ಟಕ್ ಹೋಗ್ಬೇಡಿ. ಕೈ ಮಾಡಿ ತೋರ್ಸಕ್ ಹೋಗ್ಬೇಡಪ್ಪ. ಕೈ ಮಾಡಿ ತೋರ್ಸಕ್ ಹೋಗ್ಬೇಡ. ಅರ್ಥ ಆಯ್ತಾ? ನೀವು ಕೇಳಿ, ಪೊಲೈಟ್ ಆಗಿ ಕೇಳಿ ಸರ್, ಪೊಲೈಟ್ ಆಗಿ ಕೇಳಿ. ಕ್ಯಾಮರಾ ಮುಟ್ಟಕ್ ಹೋಗ್ಬೇಡಿ. ಹೇಳಿ ಬೇಡ, ಇದು ಬೇಡ, ಅರ್ಥ ಆಯ್ತಾ?